ನನ್ನ ಹೆಸರು ಸುದರ್ಶನ್. ನಾನು ನಿಜವಾಗ್ಲೂ ಏನು ಪ್ರಿಪೇರ್ ಆಗಿ ಬಂದಿಲ್ಲ. ನಾನು ಮಾಡಬೇಕು ಅಂತ ಇರೋದು ಇವತ್ತು ಇಂಪ್ರೋ ಅಂದರೆ ಆನ್ ದಿ ಸ್ಪಾಟಲ್ಲಿ ನೀವು ಕೂಡ ಒಂದು ಸಿಚುಯೇಷನ್ ನಾನು ದಯವಿಟ್ಟು ಮಾಡ್ಬಿಡಿ, ಅದು ಫ್ಲಾಪ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಆನ್ ದಿ ಸ್ಪಾಟಲ್ಲಿ ಮಾಡೋದು, ಈ ಕ್ಷಣದಲ್ಲಿ ಮಾಡೋದು, ನೀವು ಕೊಟ್ಟಂತಹ ಸಾಲ್ಗಳು, ನೀವು ಕೊಟ್ಟಂತಹ ಸನ್ನಿವೇಶ ಸಿಚುಯೇಷನ್ ಬಳಸಿ ನಾನು ಇಲ್ಲೊಂದು ಕಥೆನ ಕಟ್ತೀನಿ. ನಗ್ಲೂಬಹುದು ಅಥವಾ ಅಳಲ್ಲ, ನೀವು ಬೈಕೊಳ್ಳಬಹುದು ಚೆನ್ನಾಗಿ ಬರಲಿಲ್ಲ ಅಂದರೆ. ಮತ್ತೆ ಇನ್ನೊಂದು, ಆ ಸಾಲ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ಅಂದರೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದಕ್ಕೆ ಹೋಗೋಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಪೆನ್ ಇದೆ, ಒಂದು ಚೀಟಿ ಇದೆ. ಇಲ್ಲಿಂದ ಫಸ್ಟ್ ರೋಗ್ ಒಬ್ರಿಗೆ ಪೆನ್ ಮತ್ತೆ ಚೀಟಿ ಕೊಡ್ತೀನಿ. ನಾನು ಅದನ್ನ ನೋಡಲ್ಲ. ನಿಮ್ಮ ಇಷ್ಟವಾದ ಯಾವ್ದಾರ ಮೂವಿ ಡೈಲಾಗ್ ಬರೀರಿ, ನನಗೆ ತೋರಿಸ್ಬೇಡಿ, ನಿಮ್ಮ ಪಕ್ಕದಲ್ಲಿರೋರಿಗೆ ತೋರಿಸಿಬೇಕಿದ್ರೆ ಅಲ್ಲಿ ಬರೆದು ಅದನ್ನ ನನಗೆ ಮಾಡಿಸಿ ಕೊಡಿ. ಇಲ್ಲ ಸರ್, ನಾನು ಕಾಣ್ದಂಗೆ ಇರ್ತೀನಿ ಬಿಡಿ. ಆಯ್ತು, ಈಗ ಹಿಂದೆವರೆಗೆ ಪಾಸ್ ಮಾಡಿ, ಅದನ್ನ ಫೋಲ್ಡ್ ಮಾಡಿ ಹಿಂದೆ ಸೀಟ್ ಅವ್ರಿಗೆ. ಅದು ನನಗೆ ಕೊಡಿ, ನಾನೇ ನೋಡಲ್ಲ. ಅದೇ ನನ್ನ ಬಂಡವಾಳ. ನೀವು ನಿಮ್ಮ ಡೈಲಿ ದಿನಾಚರಿಲಿ ನಿಮ್ಮ ಅಪ್ಪ ಅಮ್ಮ ಅಥವಾ ಆಫೀಸಲ್ಲೋ ಅಥವಾ ಕಾಲೇಜಲ್ಲೋ ಸ್ಕೂಲಲ್ಲಿ ಏನಾರು ಒಂದು ಸಾಲ್ ಕೇಳಿರ್ತೀರಾ, ಆ ಸಾಲ್ನ ಬರೀರಿ. ಒಂದು ಲೈನ್ ಬರೆಯಮ್ಮ ಸಾಕು, ಆಮೇಲೆ ಕೊಡ್ತೀನಿ ಆ ಸಿಚುವೇಶನ್. ಪರ್ಮಿಷನ್ ಏನ್ ಬೇಡ ಸರ್, ನಿಮಗೂ ಕೊಡ್ತೀನಿ, ಬರ್ಕೊಡಿ. ಟ್ರೈ ಮಾಡೋಣ, ಗ್ಯಾರಂಟಿ. ಸೊ ಇದೊಂದು ಹೊಸ ಆರ್ಟ್ ಫಾರ್ಮ್. ಇದು US ಅಲ್ಲಿ ಅಂದ್ರೆ ಅಮೆರಿಕಾದಲ್ಲಿ ಸಿಕ್ಕಾಬಟ್ಟೆ ಮಾಡ್ತಾರೆ ಜನರು. ಅಂದ್ರೆ ಆನ್ ದಿ ಸ್ಪಾಟ್ ಅಲ್ಲಿ ನಿಮ್ಮ ಹತ್ರ ಏನ್ ನಾನು ಸಿಚುವೇಶನ್ ತಗೊಂತೀನಿ ಅದೇ ರೀತಿ ತಗೊಂಡು ಅಲ್ಲೇ ಕತೆ ಕಟ್ತಾರೆ. ಇದು ಭಾರತಕ್ಕೆ ಕೆಲವು ಅಂದ್ರೆ ತುಂಬಾ ವರ್ಷಗಳಿಂದ ಇದೆ, ಬಟ್ ಒಂದ್ 5-6 ವರ್ಷದಿಂದ ಚೆನ್ನಾಗಿ ನಡೀತಾ ಇದೆ. ಅದು ಇಂಗ್ಲಿಷ್ ಅಥವಾ ಹಿಂದಿಲಿ. ಕನ್ನಡದಲ್ಲಿ ಕೆಲವೊಂದಷ್ಟೇ ತಂಡಗಳಿದೆ. ನಾನೊಂದು ಪಂಚತಂತ್ರ ಅಂತ ಥಿಯೇಟರ್ ಟೀಮಲ್ಲಿ ಮಾಡ್ತಾ ಇದ್ದೆ, ಸೊ ಅಲ್ಲೂ ಇಂಪ್ರೂವ್ ಮಾಡ್ತಾ ಇದ್ವಿ, ಬಟ್ ಇಂಗ್ಲೀಷಲ್ಲಿ. ಇವತ್ತು ಒಬ್ಬನೇ ಟ್ರೈ ಮಾಡ್ತೀನಿ, ಅದು ಎಷ್ಟು ಮಟ್ಟಕ್ಕೆ ನಿಮಗೆ ತಲುಪುತ್ತೋ ಗೊತ್ತಿಲ್ಲ, ಆದ್ರೂ ಒಂದು ಪ್ರಯತ್ನ. ಫ್ಲಾಪ್ ಆದ್ರೂ ಪರವಾಗಿಲ್ಲ. ಮನೇಲಿ ನಾನು ಹೆಂಡತಿ ಮುಂದೆ ಟ್ರೈ ಮಾಡಿದೆ, ಹೋಗ್ರಿ ಅಂತ ಬೈದು ಕಳಿಸ್ಲು. ಅದಕ್ಕೆ ಒಂಚೂರು ಗುಡುಗು ಅಂತ ಇದೆ. ನೋಡಿ, ಯಾವ್ದಾರ ಒಂದು ನೀವೊಂದು ಯಾವ್ದಾರ ಒಂದು ನಿಮ್ಗೆ ಇಷ್ಟವಾದ ಜಾಗ ಬರೀರಿ. ಒಂದು ಜಾಗ, ಒಂದು ಸ್ಥಳ, ಅದು ಸ್ಥಳ ಆಗಿರ್ಬೋದು, ಬರೀರಿ ಸರ್, ಖಂಡಿತ ಅಂತ ಬರೀರಿ. ಸ್ಥಳ ಬರೀ. ಅಯ್ಯೋ ಹೇಳಿದ್ ಬದುಕೆಲ್ಲ ಏನಾರು ಒಂದಿರುತ್ತೆ ಪ್ರಪಂಚದಲ್ಲಿ. ಕೊಡಿ ಸರ್, ಪಕ್ಕದವ್ರು ಈ ಕಡೆಯವ್ರನ್ನ ಭೇದ ಭಾವ ಮಾಡೋದಿಲ್ಲ, ಒಂದ್ಸರಿ ಈ ಕಡೆನೂ ಕೊಡಿ. ಯಾವ್ದಾದ್ರು ಸೀರಿಯಲ್ ಹೆಸರು ಬರೀರಿ ಸರ್ ನೀವು. ಕನ್ನಡ ಸೀರಿಯಲ್ ಅಂದ್ರೆ ಕನ್ನಡದ. ನಾನು ತುಂಬಾ ಸೀರಿಯಲ್ ನೋಡಲ್ಲ, ಬಟ್ ಹಂಗೂ ಇರ್ಲಿ ಅದೊಂದು. ಶಾಂತವಾಗಿರಿ ದಯವಿಟ್ಟು. ಸೀರಿಯಲ್ ಬಗ್ಗೆ ಕಿತ್ತಾಡೋಡೆ, ಅವರಲ್ಲಿ ಕಿತ್ತಾಡೋದೇ ಸಾಕಾಗಿದೆ. ಸರ್ ಕೊಟ್ರ, ನಿಮ್ಗೆ ಇಷ್ಟ ಬಂದಿದ್ದು ಬರೀರಿ ಸರ್. ಏನಾದ್ರು ನಿಮಗೆ ಇಷ್ಟ ಬಂದಿದ್ದು. ಅಲ್ಲ ಸರ್, ಅದು ಕಮ್ಮಿ ಇರ್ಲಿ, ಓದಿದ್ರೆ ಜನಕ್ಕೆ ಬರಬಾರ್ದು. ಒಂಚೂರು ಸೆನ್ಸರ್ ಇರಬಾರ್ದು, ಇಲ್ಲಿ ಬರ್ದಿರೋದೇ ಅದು, ಮುಕ್ತವಾಗಿ ಹೇಳಂಗಿರ್ಬೇಕು. ಸೊ ಯಾರು ನೋಡಿದ್ರೆ ಇದುವರೆಗೂ ಇಂಪ್ರೂವ್ ಅಂದ್ರೆ ಏನಂತ? ಓಕೆ, ನಿಮ್ಗೆ ಇಂಪ್ರೂವ್ ಅಂತ ಏನು ಅಂತ ತೋರಿಸಿ 4 ಜನ ಬಂದ್ಬಿಡಿ ಇಲ್ಲಿಗೆ ಮೇಲ್ಗಡೆ. ಅಂದ್ರೆ ನೀವು ಬನ್ನಿ. ಓಕೆ, ಇನ್ನ ಪ್ರಶಾಂತ್ ಬನ್ನಿ. ಮತ್ತೆ ಇನ್ಯಾರು ಬರ್ತೀರಾ? ಬನ್ನಿ. ಇನ್ನೊಬ್ರು ಪ್ರಮೀಳಾ ಮೇಡಮ್ ಅವರು ಒಂದಾನೊಂದು ಕಾಲದಲ್ಲಿ ಅಂತ ಒಂದು ಕತೆ ಶುರು ಮಾಡ್ತಾರೆ. ಅದ್ ಏನಾರು ಆಗಿರ್ಲಿ, ಏನೋ ಒಂದ್ ಬರ್ಲಿ, ಒಂದಾನೊಂದು ಕಾಲದಲ್ಲಿ ಅಂತ ಕತೆ ಶುರು ಮಾಡ್ತಾರೆ. ಅವಾಗ ನಮ್ಮ ನಿತಿನ್ ಅವರು ಮತ್ತೆ ಅಂತ ಸೇರಿಸಿ, ಹಾಗೂ ಅಂತ ಸೇರಿಸಿ, ಅಥವಾ ಮತ್ತೆನ ಹಾಗೂ ಮುಂದೆ ಒರೆಸ್ತಾರೆ ಕತೆನ. ನಿಮ್ಗೆ ಏನು ಅನ್ಸುತ್ತೆ, ನಾನು ನಿಲ್ಸೋದಂಗೆ ಕತೆ ಹೇಳ್ತಾ ಇರಿ. ಆಮೇಲೆ ಪ್ರಶಾಂತ್ ಅವರು ಅಕಸ್ಮಾತ್ ಅಥವಾ ಆಕಸ್ಮಿಕ ಏನಾದ್ರು ಒಂದು ಟ್ವಿಸ್ಟ್ ಕೊಡ್ತೀರಾ ಕತೆಗೆ, ಏನೋ ಒಂದು ಬೇರೆ ರೀತಿ ದಾರಿಯಲ್ಲಿ ತಗೊಂಡು ಹೋಗ್ತೀರಾ.
ಸೊ ನೀವು ಕೊನೆಯದಾಗಿ ಅಂತೇಳಿ ಅದಕ್ಕೊಂದು ಕನ್ಕ್ಲೂಷನ್ ಅಥವಾ ಅದಕ್ಕೊಂದು ಕ್ಲೈಮ್ಯಾಕ್ಸ್ ಕೊಡ್ತೀರಾ, ಶುಭಮ್ ಹೇಳ್ತೀರಾ. ಓಕೆ, ಸೊ ಮೇಡಮ್ ಶುರು ಮಾಡಿ. ಒಂದಾನೊಂದು ಕಾಲದಲ್ಲಿ ನಾನು ದಟ್ಟವಾದ ಅರಣ್ಯದಲ್ಲಿ ಒಬ್ಬಳೇ ಒಂಟಿಯಾಗಿ ನಡೆದು ಹೋಗುತ್ತಿದ್ದೆ. ಹಾಗೂ ಹೋಗ್ತಾ ಹೋಗ್ತಾ ನನಗೆ ಒಂದು ಬಕೆಟ್ ಸಿಕ್ತು. ಮುಂದುವರಿಸಿ. ಬಕೆಟ್ ಸಿಕ್ಕಿದ್ರೆ ಏನಾದ್ರು ಮಾಡಿ. ಬಕೆಟ್ ಸಿಕ್ತು. ಬಕೆಟ್ ತುಂಬ್ಸಕ್ಕಂತ ನಾನು ಕೆರೆ ಹತ್ರ ಹೋದೆ. ತಕ್ಷಣ ಕೆರೆಯಲ್ಲೊಂದು ಮೊಸಳೆ, ಅವಶ್ಯಕತೆ ಇದೆ, ನೀರು, ಮೊಸಳೆ ಇದೆ, ಏನ್ ಮಾಡ್ಲಿ? ಮೊಸಳೆ ಬಂತು, ದಂಡೆ ಮೇಲೆ ಹಾವು ಬಂತು, ಮೊಟ್ಟೆ ಹೊಡೆದೋಯ್ತು. ಸೂಪರ್. ಪರವಾಗಿಲ್ಲ, ಎಂಡ್ ಆಯ್ತು. ಮೊಟ್ಟೆ ಎಲ್ಲಿಂದ ಬಂತು ಗೊತ್ತಾಗ್ಲಿಲ್ಲ ನನಗೆ. ಸರಿ ಸರ್, ಇದು ಇನ್ನು ಇಂಪ್ರೂವ್ ಅಂತಾರೆ. ಸೊ ಈಗೆಲ್ಲ ಆನ್ ದಿ ಸ್ಪಾಟಲ್ಲಿ ಬಂತು. ದಯವಿಟ್ಟು ಹೋಗಿ ಇನ್ನು ಮುಂದಕ್ಕೆ ನಾನು ಮಾಡ್ತೀನಿ. ಸೊ ಇಷ್ಟು ಏನೋ ಚೀಟಿ ಕೊಟ್ಟಿದ್ದಾರೆ, ಅವ್ರು 4 ಜನ ಶೇರ್ ಮಾಡಿದ್ರು. ಟ್ರೈ ಮಾಡ್ತೀನಿ ಒಬ್ಬನೇ ಏನು ಮಾಡೋದು ಅಂತ. ಸೊ ಈಗ ಒಂದು ಪಾತ್ರ ಕೊಡಿ. ಆ ಪಾತ್ರ ಯಾವ ಥರ ಅಂದರೆ, ನೀವು ದಿನನಿತ್ಯ ನೋಡೋಂಥ ಪಾತ್ರ, ಪೊಲೀಸ್ ಆಗಿರ್ಬೋದು, ಕಾನ್ಸ್ಟೇಬಲ್, ಲಾಯರ್ ಆಗಿರ್ಬೋದು, ಅಥವಾ ಸೆಕ್ಯೂರಿಟಿ ಆಗಿರ್ಬೋದು, ಯಾವುದೋ ಒಂದು ಪಾತ್ರ ಈ ಥರ. ಸರ್ ಅದು ಆಟೋದವ್ರು ಅನ್ನಿ ಸರ್, ಅದ್ಬಿಟ್ಟು ಆಟೋದವ್ರು ಮೈ ಮೇಲೆ ಬಂದು ಬೆದ್ ಕೇಳ ಹೆಂಗಾಯ್ತದೆ. ಹೇಳಿ ಹೇಳಿ. ಟ್ರೈನಲ್ಲಿ ಚಾಯ್ ಮಾರೋರಾ? ಸರ್ಕಲ್ ಹುಚ್ಚ ಅಂತ. ಸರ್ಕಲ್ ಹುಚ್ಚ ಮಾಡ್ಲಾ? ಗೊತ್ತು. ಕೇಳಿ ಸರ್, ನಿಮ್ಮ ಕಾಳಿದಾಸ ಅವ್ರ ಕತೆ ಎಲ್ಲ ಕವನಗಳೆಲ್ಲ ಕೇಳ್ತಾ ಇರ್ತೀನಿ. ಹೇಳಿ, ಕೊನೆಗೆ ಯಾವ್ದು ಫೈನಲೈಸ್ ಮಾಡೋಣ? ಇದಾ, ಚಾಯ, ಕಳ್ಳೆಕಾಯ? ನೀವು ಹೇಳಿ, ನೀವು. ಯಾಕಂದ್ರೆ ನಾವು ಸ್ಕ್ರಿಪ್ಟ್ ಅನ್ಕೊಂಡ್ಬಿಡ್ತೀರಾ. ಟ್ರಾಫಿಕ್ ಪೊಲೀಸ್ ಮೇಡಮ್, ನಿಮ್ಮ ಮನೆಯವ್ರು ಟ್ರಾಫಿಕ್ ಪೊಲೀಸ್ ಎಲ್ಲ ತಾನೆ? ಆಮೇಲೆ ಕಂಪ್ಲೇಂಟ್ಗಳು. ಟ್ರಾಫಿಕ್ ಪೊಲೀಸ್ ಮಾಡಿ. ನಂದಕ್ಕೆ ಮುಂದೆ ಇದಿಲ್ಲ ಮೇಡಮ್, ಆಫ್ ಓಪನ್ ಗೊತ್ತಾಗ್ಬಿಡುತ್ತೆ. ಯಾವ್ದು ಹೇಳಿ? ಸರಿ, ಹೋಗ್ಲಿ, ಚಾಯ್ ಮಾರನೇ ಹಾಕ್ತೀನಿ. ನನಗೆ ಏನು ಕೊಟ್ರಿ ಅವಕಾಶ, ಆಪ್ಷನ್ ಕೊಟ್ರಿ. ಸೊ ನಿಮ್ದನ್ನೇ ಆಪ್ಷನ್ ಅಂತ ತಗೊಬಿಡ್ತೀನಿ. ಸೊ ಚಾಯ್ ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ. ಚಾಯ್ 10 ರೂಪಾಯಿ ಚಾಯ್, 10 ರೂಪಾಯಿ ಚಾಯ್. ಓ ಸರ್, ತೊಗೊಳ್ಳಿ ಸರ್, ಚಾಯ್ 10 ರೂಪಾಯಿ ಕೊಡಿ ಸರ್. ನೀವು ಒಂದೊಂದು ತೊಗೊಂಡ್ರೆ ಹೆಂಗೆ ಸರ್? ಇನ್ನೊಂದನ್ನು ತೊಗೊಳ್ಳಿ, ಮತ್ತೆ 10 ರೂಪಾಯಿ ಸರ್. ಏನು ಗೊತ್ತಾ ಸರ್, ಈ ಚಾಯ್ ಇದೆಯಲ್ಲ, ಈ ಚಾಯ್ ಎಲ್ಲಿಂದ ಮಾಡಿರೋದು ಗೊತ್ತಾ ಸರ್? ಇದು ನಮ್ಮ ರೈಲ್ವೆ ಕ್ಯಾಂಟೀನಲ್ಲಿ ಮಾಡೋದು. ಆದರೆ ಟೀ ಪುಡಿ ಎಲ್ಲಿಂದ ತಂದಿರೋದು ಗೊತ್ತಾ ಸರ್? ಟೀ ಪುಡಿ ತಂದಿರೋದು ಕಾಶ್ಮೀರಿಂದ. ನಿಮ್ಗೆ ಗೊತ್ತಾ ಸರ್, ಈ ಚಾಯ್ ಟೀ ಪುಡಿ ಮೇಲೆ ಏನು ಬರೆದಿರುತ್ತೆ ಅಂತ? ಹೇಳ್ತೀನಿ ನೋಡಿ. ನಾವು ಪರ ಗೀಚ್ಕೊಂಡೆ ನೋಡಿ ಸರ್. ಈ ಚಾಯ್ ಕುಡಿದ್ರೆ ನೀವು ನಿಮ್ಮ ಹೃದಯನ ಪರ ಗೀಚ್ಕೋತೀರಾ ನೋಡಿ. 2 ಚಾಯ್ ಕುಡಿದ್ರಿ, 2 ಹೃದಯ ಇಲ್ಲ, ಬಟ್ ಒಂದಂತೂ ಗೀಚ್ಕೋತೀರಾ ನೀವು. ಸರ್ ಮತ್ತಿನ್ನೊಂದು, ನೀವು ಈ ಚಾಯ್ ಕುಡಿದ್ರಿ, ಪರ ಅಂತ ಕೆರ್ಕೋತಾ ಇದ್ದೀರಾ, ಏನೋ ಕೆರ್ಕೋತಾ ಇದ್ದೀರಾ, ಬಟ್ ಇನ್ನೊಂದು ಸರ್, ಈ ಚಾಯ್ ಇದೆಯಲ್ಲ ಸರ್, ಈ ಚಾಯ್ ಮೊನ್ನೆ ಒಬ್ರು ಕೊಟ್ಟೆ, ಕುಡಿದ್ಬಿಟ್ರು. ಚಾಯ್ ಕುಡ್ದಾದ್ಮೇಲೆ ಒಂದು ಮಾತು ಹೇಳಿದ್ರು, ಈ ರುಚಿ ನೋಡಿ ನನಗೆ. ಏನು ಹೇಳಿದ್ರು ಅಂತೀರಾ? ನಗುವ ಗುಲಾಬಿ. ಇದೊಂದು ಕುಡ್ದಾಗೆಲ್ಲ ನಗ್ತಿರ್ತಾರೆ ಅವರು. ಸೊ ಅವರು ಇದೇ ಟ್ರೈನಲ್ಲಿ ಡೈಲಿ ಬರ್ತಾರೆ, ಅದೇ ಬೋಗಿಲೋಗಿ ನಾನು ಅವ್ರನ್ನೇ ಕಾದು ಕೊಡ್ತೀನಿ. ಯಾವಾಗ ಹೋದ್ರು ನಗುವ ಗುಲಾಬಿ, ಒಂದು ಚಾಯ್ ಕೊಡಪ್ಪ ಅಂತಾರೆ. ಸೊ ಅದೇ ಖುಷಿ ನನಗೆ. ಹೀಗೆ ಮತ್ತಿನ್ನೊಬ್ರನ್ನ ಭೇಟಿಯಾಗಿದ್ದೆ. ಅವರು ಡೈಲಿ ಇದೇ ಟ್ರೈನಲ್ಲಿ ಓಡಾಡ್ತಾರೆ. ಈ ಟ್ರೈನಲ್ಲಿ ಓಡಾಡೋರೆಲ್ಲ ನಾನು ಚಾಯ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವರು ಒಂದಿನ ಈ ಚಾಯ್ ಕುಡಿದ್ಮೇಲೆ ನಂಗೆ ಹೇಳಿದ್ರು, ಯಾಕೆ ಬುಲ್ಬುಲ್ ಮಾತಾಡೋಕ್ಕಿಲ್ವಾ ಸರ್? ನಿಮ್ಮ ಹತ್ರ ಡೈಲಿ ಮಾತಾಡ್ತೀನಿ ನಾನು, ನೀವು ತಲೆನೇ ಕೆಡ್ಸ್ಕೊಬೇಡಿ. ನೀವು ಬರೋ ಟೈಮಿಗೆ ನಾನು ಕಾಯ್ತಿರ್ತೀನಿ, ನಾನು ಮಾಡೋ ಚಾಯ್ ಇದು ಕ್ಯಾಂಟೀನಲ್ಲಿ. ಸರಿ, ಹೀಗೆ ಆಯಿತು. ಒಂದಿನ
ಚಾಯ್ ಸೀದೆ ಎತ್ಕೊಂಡು ರೈಲ್ವೆ ಡ್ರೈವರ್ ಹತ್ರ ಹೋದೆ. ಯಾಕಂದ್ರೆ ಇಷ್ಟು ದಿನ ಇದೇ ಹೋಗಿ ಓಡಿಸ್ತಾರೆ, ಅವ್ರಿಗೊಂಚೂರು ಈ ಚಾಯ್ ಟೇಸ್ಟ್ ಕೊಡೋಣ ಅಂತ ಅವ್ರಿಗೆ ಈ ಚಾಯ್ ಕೊಟ್ಟೆ. ಚಾಯ್ ಕುಡ್ದು ಅವ್ರು ಹೇಳಿದ್ರು, ನೋಡಿ ಪದ್ಮನಾಭನಗರ. ಅವರು ಪಾಪ ಯಾಕೆ ಪದ್ಮನಾಭನಗರ ಅಂತ ಹೇಳಿದ್ರು ನನಗೆ ಇವಾಗಲೂ ಗೊತ್ತಾಗಿಲ್ಲ. ನಾನು ಸುಮ್ಮನೆ ಹೀಗೆ ಅಂತ ಅಲ್ಲಿ ಕೇಸ್ಬಿಟ್ಟು ಬಂದೆ. ಸೊ ಮತ್ತೆ ಹೀಗೆ ಚಾಯ್ನ ಎಲ್ಲರಿಗೂ ಮಾರ್ತಾಯಿದ್ದೆ. ಚಾಯ್ನ ಪ್ರತಿದಿನ ಚಾಯ್ನ ಕಾಳಿದಾಸರು ಎದ್ಬಿಟ್ರು. ಹಂಗೆ ಚಾಯ್ ಕುಡ್ದು ಎಲ್ಲ ಚಾಯ್ನ ಸಿಕ್ಕಾಬಟ್ಟೆ ಮಾರ್ತಾಯಿದ್ದೆ. ಆದರೆ ಅವತ್ತೊಂದು ದಿನ ಒಬ್ಬ ವ್ಯಕ್ತಿ ರೈಲ್ವೆ ಸ್ಟೇಷನ್ ಒಂದು ಸೀಟ್ ಮೇಲೆ ಕೂತಿದ್ದ. ನಾನು ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಯಾಕೆ ಸುಮ್ಮನೆ ಇದ್ದೀರಾ ಅಂತ ಕೇಳಿದೆ. ಇಲ್ಲ, ಟ್ರೈನ್ ಮುಂದೆ ಇರೋದು ಪಾಸ್ ಆಗ್ತಾನೆ ಇದೆ, ಅವರು 1 ಗಂಟೆಯಿಂದನೂ ಕೂತಿದ್ದಾರೆ. ಸೊ ನಾನು ಅವಾಗ ಅವ್ರಿಗೆ ದುಡ್ಡೇನು ಕೇಳಿಲ್ಲ, ನೋವಲ್ಲಿದ್ದರು. ಸೊ ಒಂದು ಚಾಯ್ ಕೊಟ್ಟೆ. ಅವರು ಚಾಯ್ ಕುಡಿದ ಕೂಡಲೇ ಹೇಳಿದ್ದೇನು ಗೊತ್ತಾಗರು, ಪುಟ್ ಗೌರಿ ಮದುವೆ ಸೀರಿಯಲ್ ನಿಂತೋಗ್ಬಿಡಿ ಅಂತ. ನಿಜಾನ? ಅದಕ್ಕೆ ಬೇಜಾರಾಗಿ ಕೂತ್ಬಿಟ್ಟಾನೆ. ಸೊ ಇದು ಎಂಡಿಲ್ಗೆ